ಪ್ರಧಾನಮಂತ್ರಿನೇ ಇತ್ತು, ಆ ವ್ಯಕ್ತಿ ಸರಿ ಇದೆ, ಆ ಪ್ರಜಾಪ್ರಭುತ್ವ ನಿಜವಾದ ಅರ್ಥದಲ್ಲಿ ಪ್ರಜಾಪ್ರಭುತ್ವದ ರೂಪದಲ್ಲಿ ಇಲ್ದಿದ್ರೂ ಕೂಡ ಆ ವ್ಯವಸ್ಥೆಯಿಂದ ಒಂದಷ್ಟು ಸುರಾಜ್ಯ ಸಿಗುತ್ತೆ. ದುರ್ಬಲ ಆಡಳಿತ ಇದ್ದಾಗ ಆರ್ಥಿಕತೆಯು ದುರ್ಬಲ ಆಗಿರೋದನ್ನು ನಾವು ಗಮನಿಸಿದ್ವಿ. ಹಾಗಾಗಿ ಮೂಲದಲ್ಲಿ ಉದ್ದೇಶ ಏನು? ಆಡಳಿತ ಸಬಲವಾಗಿರಬೇಕು, ಸಾಮರ್ಥ್ಯವಂತ ವ್ಯಕ್ತಿ, ಒಳ್ಳೆಯ ವ್ಯಕ್ತಿ ಆಡಳಿತದ ಜಾಗದಲ್ಲಿ ಕೂತಿರಬೇಕು ಅನ್ನೋದು ಮೂಲ ಆಶಯ. ಇದಕ್ಕೆ ವ್ಯವಸ್ಥೆಯನ್ನು ಹೇಗೆ ಬೇಕಾದ್ರೂ ರೂಪಿಸಬಹುದು. ಆದರೆ ಇವತ್ತು ಆಖ್ಯಾನ ಏನು? ಪ್ರಜಾಪ್ರಭುತ್ವ ದ ಬೆಸ್ಟ್ ಸೊಲ್ಯೂಷನ್ ಅನ್ನುವಂಥ ಒಂದು ಆಖ್ಯಾನ ಮುಂದುವರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ವಿಚಾರಗಳನ್ನು ಕೂಡ ಚರ್ಚೆ ಮಾಡಬೇಕು. ಹಾಗೆ ಎರಡನೇ ವಿಷಯ ಬಂದಿರುವಂಥದ್ದು, ಚರ್ಚೆ ಆಗಿರುವಂಥದ್ದು ಇಲ್ಲಿ ಮಹಮ್ಮದೀಯ ಮತ ಮತ್ತು ಸಮುದಾಯ ನಾವು ಅರ್ಥೈಸಿಕೊಳ್ಬೇಕು ದೇಶದಲ್ಲಿ. ಇದನ್ನ ಬಂದಿರುವಂಥವರು ಶ್ರೀಯುತ ಚಂದ್ರಶೇಖರ್ ಜಹಗೀರ ಇದರ ಬಗ್ಗೆ ಸಮಗ್ರವಾದಂತಹ ಅಧ್ಯಯನವನ್ನು ಮಾಡಿ ಇದರ ಬಗ್ಗೆ ಬಂದಿದ್ದಾರೆ. ಸಾರಾಂಶದಲ್ಲಿ ಹೇಳೋದಾದ್ರೆ, ಒಂದು ಜಾಗತಿಕ ಭಯೋತ್ಪಾದನೆ ಅನ್ನುವಂಥದ್ದು ಚರ್ಚೆಗೆ ಬಂದಾಗಲ್ಲ ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ ಎರಡೂ ಮುಂದೆ ಬರುತ್ತೆ. ಅದರಲ್ಲೂ ಕೂಡ ಇಸ್ಲಾಂ ಮತ್ತು ಮುಸಲ್ಮಾನ ಇದು ಮುನ್ನೆಲೆಗೆ, ಈ ಎರಡೂ ವಿಚಾರಗಳು ಮುನ್ನೆಲೆಗೆ ಬಂದು ನಿಂತುಕೊಳ್ಳುತ್ತೆ. ಹಾಗಾಗಿ ಜಗತ್ತಿನಲ್ಲಿ ನಡೀತಾ ಇರುವಂತಹ ಯುದ್ಧಗಳು, ಸಾಮಾಜಿಕ ಕಲಹಗಳು, ವೈಯಕ್ತಿಕ ಕಲಹಗಳು, ಇದೆಲ್ಲದಕ್ಕೂ ಮುನ್ನೆಲೆಗೆ ಬಂದು ನಿಲ್ಲುವಂತಹ ಎರಡು ವಿಷಯಗಳು ಅಂತ ಹೇಳಿದ್ರೆ ಮಹಮ್ಮದೀಯ ಮತ ಮತ್ತು ಮಹಮ್ಮದೀಯರು ಅನ್ನೋದು. ಇವತ್ತು ಫ್ರಾನ್ಸ್ನಲ್ಲಿ ಆಗ್ತಾ ಇರುವಂತಹ ಘಟನೆಗಳು ಅಥವಾ ಯುರೋಪ್ನ ಅನೇಕ ದೇಶಗಳಲ್ಲಿ ಫ್ರಾನ್ಸ್ನಲ್ಲಿ ಆದ ನಂತರ ಆದಂತಹ ಘಟನೆಗಳು ಅಥವಾ ಕಾಶ್ಮೀರದಂತಹ ರಾಜ್ಯದಲ್ಲಿ ಅವರು ಕಾಶ್ಮೀರಿ ಪಂಡಿತರನ್ನು ಹೊರಗೆ ತರಬೇಕಾದ್ರೆ ಏನ್ ಹೇಳಿದ್ರು, ಹೀಗೆ ಇಸ್ಲಾಂನಲ್ಲಿ ಏನ್ ಹೇಳಿದೆ, ಅವರ ಆಯಾತ್ನಲ್ಲಿ ಏನ್ ಹೇಳಿದೆ, ಸುರಾಗಳಲ್ಲಿ ಏನ್ ಹೇಳಿದೆ, ಅದನ್ನ ಸುರಾಗಳಲ್ಲಿ ಮತ್ತೆ ಮತ್ತೆ ಭಾವನಾತ್ಮಕವಾಗಿ ಅದನ್ನ ತುಂಬೋದು ಹೇಗೆ, ಅದನ್ನ 5 ಬಾರಿ ನಮಾಜ್ಗಳಲ್ಲಿ ಹೇಳಿದಾಗ ಕೆಲವು ಆಯ್ದಂತಹ ಪದ್ಯಗಳನ್ನ ರಾಗಬದ್ಧವಾಗಿ ಅದು ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ, ಇದನ್ನ ಚರ್ಚೆ ಮಾಡ್ತಾ ಆ ಸಂಗತಿಗಳು ಮಹಮ್ಮದೀಯರಲ್ಲಿ ಹೇಗೆ ಪರಿಣಾಮ ಬೀರುತ್ತೆ ಬಹಳ ಸ್ಪಷ್ಟವಾಗಿ ಅನೇಕ ಕಡೆ ಹೇಳಿದೆ. ಇಸ್ಲಾಮನ್ನು ನಂಬುವವರು ಅವರಿಗೆ ಜಡ್ಜ್ಮೆಂಟ್ ಡೇ ದಿವಸ, ಅಂತಿಮ ನಿರ್ಣಾಯಕ ದಿನ ಅವರಿಗೆ ಅಲ್ಲಾ ಬಂದು ಅವರನ್ನ ಸ್ವರ್ಗ ಕರ್ಕೊಂಡು ಹೋಗ್ತಾನೆ. ಅಲ್ಲೂ 72 ಜನ ಬಹಳ ಅಗಲ ಕಣ್ಣಿನ ಸುಂದರ ಕನ್ಯೆಯರು ಸಿಗ್ತಾರೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದೆ. ಸೊ ಅದಕ್ಕೋಸ್ಕರ ಇಸ್ಲಾಂನ ವರ್ಧನೆಗಾಗಿ, ಎಲ್ಲರೂ ಅಲ್ಲಾಹನ್ನು ನಂಬುವಂತೆ ಮಾಡುವುದಕ್ಕಾಗಿ ಮತ್ತು ಪ್ರವಾದಿ ಮಹಮ್ಮದ್ ಅನ್ನುವಂಥ ಕೊನೆಯ ಪ್ರವಾದಿಯಾಗಿದ್ದಾನೆ, ಅವನೇ ಪ್ರವಾದಿ, ಅವನ ನಂತರ ಯಾರು ಪ್ರವಾದಿಗಳಿಲ್ಲ. ಅವರಿಬ್ಬರನ್ನು ನಂಬೋದಕ್ಕಾಗಿ, ನಂಬಿಸುವಂತೆ ಮಾಡುವುದಕ್ಕಾಗಿ ನೀನು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದೆ. ಹಾಗಾಗಿ ಇವತ್ತು ನಡೀತಾ ಇರುವಂತಹ ಯುದ್ಧಗಳು, ಭಯೋತ್ಪಾದನೆ, ಕಲಹಗಳು, ಇದೆಲ್ಲದಕ್ಕೂ ಕಾರಣ ಏನು ಅನ್ನೋದನ್ನು ಚರ್ಚೆ ಮಾಡಿ, ಇದೇ ಕಾರಣ ಇಟ್ಕೊಂಡು ಕಾಶ್ಮೀರಿ ಪಂಡಿತರನ್ನು ಹೊರಟಿದ್ದಾರೆ ಮತ್ತು ಅದರಲ್ಲಿ ಐಸಿಸ್ ಅದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಯಾಜಿದಿ ಮಹಿಳೆಯರನ್ನ ಐಸಿಸ್ನವರು ಯಾಕೆ ಬಳಸಿಕೊಳ್ತಿದ್ದಾರೆ? ಸಾಯಿಸೋದು, ಪುರುಷರನ್ನ ಸಾಯಿಸಿ ತಮ್ಮ ಮತದ ಪ್ರಸಾರ. ಹಾಗಾಗಿ ಅದನ್ನ ಎಕ್ಸ್ಪ್ಯಾನ್ಷನಿಸ್ಟ್ ರಿಲಿಜನ್ ಅಂತ ಹೇಳಿದ್ದಾರೆ. ಅಂದ್ರೆ ಒಂದು ರೀತಿ ಸಾಮ್ರಾಜ್ಯವಾದವೇ, ಸಾಮ್ರಾಜ್ಯವಾದದ ಆಧಾರದಲ್ಲಿರುವಂತಹ ಒಂದು ಮತ, ರಿಲಿಜನ್ ಮತವೂ ಅದು. ಆ ರೀತಿಯಾದಂತಹ ಅದರ ಬಗ್ಗೆ ಚರ್ಚೆ ಮಾಡ್ತಾ, ಹೀಗಾಗಿ ಇದೆಲ್ಲವನ್ನು ಸರಿ ಮಾಡಿಕೊಳ್ಳುವಂತಹ ಮಾನಸಿಕತೆ ಮಹಮ್ಮದೀಯರು ಬರುತ್ತಾ, ಮಹಮ್ಮದೀಯರಲ್ಲಿ ಇರುವಂತಹ ಕೆಲವು ಜನ ಇಲ್ಲ ಇಸ್ಲಾಂ ಅಂದ್ರೆ ಶಾಂತಿಪ್ರಿಯ ಮತ ಅಂತ ಹೇಳ್ತಾರೆ, ನಿಜವಾಗ್ಲೂ ಶಾಂತಿಪ್ರಿಯ, ಆದ್ರೆ ಇನ್ನೊಂದು ಕೆಲವರು ಕತ್ತಲು ಮಾಡಬೇಕು ಅಂತ ಹೇಳ್ತಾರೆ. ಆ ವ್ಯಕ್ತಿ ಬಂದ ತಕ್ಷಣ ಕಾಫಿರ ಯಾರು ನಂಬದವರು ಬರ್ತಾರ ಅವರನ್ನು ಅಲ್ಲೇ ಗಂಡಲ್ಲಿ ಕೊಲ್ಲು, ಅಟ್ ದಟ್ ಮೂಮೆಂಟ್, ಅಟ್ ದಟ್ ವೆರಿ ಮೂಮೆಂಟ್. ನಮ್ಮೆಲ್ಲೂ ಹೇಳ್ತಾರೆ ಒಂದು ಶ್ಲೋಕ ಇದೆ, ಗುರುಂಬ ಬಾಲಬುದ್ಧೋವ ಬ್ರಾಹ್ಮಣವ ಬಹುಶ್ರುತಂ ಆತತಾಯಮಾಯಾತ ಹನ್ಯಾದೇವ ವಿಚಾರ. ಯಾರೇ ಆಗಿರ್ಬೋದು, ಗುರು ಆಗಿರ್ಬೋದು, ಬಾಲಕ ಆಗಿರ್ಬೋದು, ವೃದ್ಧ ಆಗಿರ್ಬೋದು, ಬಹುಶ್ರುತ ವಿದ್ವಾಂಸ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಮ್ಮ ಮೇಲೆ ಆತತಾಯಿಗಳಾಗ್ಬೇಕು, ಅಲ್ಲೇ ಹನ್ಯಾದೇವ ವಿಚಾರ, ಹನ್ಯ ಅಲ್ಲೇ ಕೊಲೆ ಮಾಡಬೇಕು, ಏನು ವಿಚಾರ ಮಾಡಬೇಕು. ಆದ್ರೆ ಇವರು ಹಂಗಲ್ಲ, ಇವರು ಹೇಳ್ತಾ ಇರೋದೇನಂದ್ರೆ ಆತತಾಯಿಗಳಾಗಿರ್ಬೇಕು ಅಂತಿಲ್ಲ, ಅವರು ಕಾಫಿನ ಆಗಿದ್ರೆ ಸಾಕು, ಅವನು ನಂಬಿಕೆ ದೇವರಾಗಿದ್ರೆ ಸಾಕು, ಅವನ ಅಲ್ಲೇ ಕೈಯಲ್ಲಿ ಕೊಂದು ಹೇಳ್ತಾರೆ. ಇದ್ರ ಬಗ್ಗೆ ಹಯಾತ್ಗಳನ್ನ, ಸುರಾಗಳನ್ನ ಉಲ್ಲೇಖ ಮಾಡಿ ಇದರಲ್ಲಿ ಚರ್ಚೆ ಮಾಡಿದ್ದಾರೆ. ಇಸ್ಲಾಂನ ಬೋಧನೆಯ ಸಾರಾಂಶ ಏನು ಅನ್ನೋದನ್ನ ಚರ್ಚೆ ಮಾಡಿದ್ದಾರೆ. ಮತ್ತು ಇದೆಲ್ಲದಕ್ಕೂ ಆಧಾರ ಕೇವಲ ಇಸ್ಲಾಂ ಅಲ್ಲ, ಈ 3 ಸೆಮಿಟಿಕ್ ಮತಗಳು,
ಜುಡಾಯಿಸಮ್, ಕ್ರಿಸ್ಟಿಯಾನಿಟಿ ಮತ್ತು ಇಸ್ಲಾಂ, ಈ ಮೂರಲ್ಲಿರುವಂತಹ ಸಾಮ್ಯತೆಗಳು. ಉದಾಹರಣೆಗೆ ವ್ಯಭಿಚಾರವನ್ನು ಮಾಡುವಂತಹವರನ್ನ ಕಲ್ಲೊಡೆದು ಕೊಲ್ಲು ಅಂತ ಹೇಳಿ ಮೂರನ್ನು ಹೇಳಿದರು. ಪುರುಷ ಸೋತ ಮೇಲೆ ಅವನನ್ನು ಸಾಯಿಸಬೇಕು, ಸತ್ ಮೇಲೆ ಅವನ ಸಂಪತ್ತು ಎಲ್ಲವೂ ನಿಲ್ಲದೆ ಅದನ್ನು ಅಲ್ಲ ನೀವು ಕೊಟ್ಟಿರೋದು. ಅವನ ಸಂಪತ್ತು ಅಂತ ಹೇಳಿದಾಗ ಕೇವಲ ಭೌತಿಕ ಸಂಪತ್ತು ಅಂದ್ರೆ ಹಣವೋ ಆಸ್ತಿಯೋ ಅಲ್ಲ, ಅವನ ಹೆಂಗಸು, ಅವನ ತಾಯಿ, ಅವನ ತಂಗಿ, ಅಕ್ಕ, ಸೋದರಿ ಇದೆಲ್ಲವೂ ನಿಂತು ಇದು ಇಸ್ಲಾಮಿಂದ ದೂರ ಆಗ್ಬಿಟ್ಟಿತ್ತು. ಹಾಗಾಗಿ ಇದನ್ನ ಮತ್ತೆ ನಾವು ಮಾಡ್ತಾ ಇದ್ದೀವಿ ಅಂತ ISIS ಹೇಳ್ತೇವೆ. ಇದು ವಹಾಬಿಸಮ್. ಇದನ್ನೇ ಕಾಶ್ಮೀರದಲ್ಲೂ ಕಾಶ್ಮೀರಿ ಪಂಡಿತರ ಸಂದರ್ಭದಲ್ಲೂ ಮಾಡಿದ್ದು. ಇದನ್ನೇ ನಾಳೆ ಶಿವಮೊಗ್ಗದಲ್ಲಾದರೂ ಮಾಡುವಂಥದ್ದು ಅನ್ನುವಂತಹ ವಿಚಾರಗಳನ್ನು ಇಟ್ಕೊಂಡು ಈ ಅಧ್ಯಾಯದಲ್ಲಿ ಚರ್ಚೆ ಮಾಡಿದ್ದಾರೆ. ಹಾಗಾಗಿ ಮೌಲ್ಯವಾಗಿ ತುಲನೆಯೂ ಮಾಡಿದ್ದಾರೆ. ಏಕಪತಿತ್ವ, ಬಹುಪತಿತ್ವ ಅನ್ನೋದು ಹೇಗಿರುತ್ತೆ, ಇಂದ್ರಿಯಗಳು ಹೇಳ್ತಾರೆ, ಶಿಕ್ಷೆ ಮತ್ತು ಅಪರಾಧ ಹೇಗಿರುತ್ತೆ, ಮೂರ್ತಿ ಪೂಜೆ ಬಗ್ಗೆ ಯಾಕೆ ಸಿಕ್ತು, ಬಹುದೇವತಾರಾಧನೆ ಬಗ್ಗೆ ಏನು, ಪುನರ್ಜನ್ಮ ಮತ್ತು ಶಾಶ್ವತ ನರಕಗಳ ಬಗ್ಗೆ ನಂಬಿಕೆ ಏನು, ಮುಸ್ಲಿಂ ವಿವಾಹ ಏನು, ಇಸ್ಲಾಂನಲ್ಲಿ ನ್ಯಾಯದಾನ ಹೇಗೆ ನಡೆಯುತ್ತೆ, ಇದರ ಅನೇಕ ವಿಷಯಗಳ ಬಗ್ಗೆ, ಅದರಲ್ಲಿರುವಂತಹ ನೈತಿಕತೆ, ಮಾರಲ್ಸ್, ಯುಕ್ತಿಯ ಬಳಕೆ, ಎಲ್ಲವನ್ನೂ ಈ ಅಧ್ಯಾಯದಲ್ಲಿ ಸಮಗ್ರವಾಗಿ ಚರ್ಚೆ ಮಾಡಿದ್ದಾರೆ. ಕೊನೆಯದಾಗಿ ಇಷ್ಟೆಲ್ಲ ಮಾಡಿದ್ರೆ ಇದಕ್ಕೆ ಪರಿಹಾರ ಏನು ಅಂತಂದ್ರೂ ಚರ್ಚೆ ಮಾಡಿದ್ದಾರೆ. ಸಮಸ್ಯೆಗಳಿಗೆ ಯಾವುದೆಲ್ಲ ಪರಿಹಾರ ಆಗತ್ತೆ, ಯಥಾಸ್ಥಿತಿಯ ಮುಂದುವರಿಕೆಗೆ ಅನುಕೂಲಕರವಾದಂತಹ ವಾದಗಳು ಯಾವುದು, ಇದೆಲ್ಲವನ್ನು ಕೂಡ ಇದರಲ್ಲಿ ಚರ್ಚೆ ಮಾಡಿದ್ದಾರೆ. ಅಂದ್ರೆ ಮೌಲ್ಯಗಳ ಆಧಾರದಲ್ಲಿ ಶರಿಯಾವನ್ನು ತರಲಿಕ್ಕೆ ಸಾಧ್ಯ ಆಗತ್ತ, ಮುಸಲ್ಮಾನರು ಬೇರೆಯವರಿಗೆ ಇರುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಚಾರ್ಲಿ ಹೆಬ್ಡೋ ಯಾಕಾಯ್ತು, ಯಾವುದೋ ಒಂದು ಕಾರ್ಟೂನ್ ಇಟ್ಕೊಂಡು ಕೊಲೆ ಮಾಡಿಬಿಡ್ಬೇಕಾ, ಈ ತರ ಅನೇಕ ಸಂಗತಿಗಳನ್ನು ಇವತ್ತು ಚರ್ಚೆ ಮಾಡಬೇಕಾಗಿರುವಂತಹ ಅವಶ್ಯಕತೆ ಇದೆ. ತಕಿಯ, ಮತವನ್ನು ಮೀರುವಂತಹ ತಕಿಯ ಬೇಕಾ ಅಥವಾ ತಕಿಯನ್ನ ಮೀರಿ ಸಂವಿಧಾನ ಇರಬೇಕಾ, ಈ ತರ ವಿಷಯಗಳನ್ನು ಇವತ್ತು ನಾವು ಚರ್ಚೆ ಮಾಡಬೇಕಾಗಿದೆ. ಮುಂದಿರುವಂತದ್ದು ವಿಷಯ ನವಚಳುವಳಿಗಳು, ಸಮಸ್ಯೆ, ಸ್ವರೂಪ ಮತ್ತು ಸವಾಲು. ಈ ಚಳುವಳಿಗಳು ಅಂತ ಹೇಳಿದ ತಕ್ಷಣ ನಮಗೆ ನೆನಪಿಗೆ ಬರುತ್ತೆ ಇತ್ತೀಚಿನ ದಿನಗಳಲ್ಲಿ ನಡೆದಂತಹ ಕೆಲವು ಚಳುವಳಿಗಳು. ಉದಾಹರಣೆಗೆ ರೈತ ಮಸೂದೆಗಳು, ಅಗ್ರಿಕಲ್ಚರಲ್ ಆಕ್ಟ್ಗಳನ್ನು ತಂದಾಗ, ಫಾರ್ಮರ್ಸ್ ಆಕ್ಟ್ಗಳನ್ನು ತಂದಾಗ ನಡೆದಂತಹ ಪ್ರತಿಭಟನೆ, ಅಥವಾ CAA ಬಂದಾಗ ನಡೆದಂತಹ ಪ್ರತಿಭಟನೆಗಳು, ಈ ತರ ಕೆಲವು ಸಂಗತಿಗಳನ್ನು ಇಟ್ಕೊಂಡು ನಾವು ಇದು ಹೇಗೆ ನಡೀತು, ತಿಂಗಳ ಗಟ್ಟಲೆ ನಡಲಿಕ್ಕೆ ಸಾಧ್ಯವಾಗಿದ್ದಾದರೂ ಹೇಗೆ, ಅಥವಾ ತಮಿಳುನಾಡಲ್ಲಿ ಅನುಷ್ಠಾನ ತರಬೇಕು ಅಂತ ಹೇಳಿ ಕುಡಂಕುಲಂ ಪ್ರಾಜೆಕ್ಟ್ ಬಂದಾಗ ನಡೆದಂತಹ ಪ್ರತಿಭಟನೆಗಳಿರ್ಬೋದು, ಅಥವಾ ನರ್ಮದಾ ಸರೋವರ್ ಇವತ್ತು ಏನೋ ಅದನ್ನ ಸರ್ದಾರ್ ಸರೋವರ್ ಅಂತ ಹೇಳಿದ್ರು, ನರ್ಮದಾ ಅಣೆಕಟ್ಟು, ಆ ಸರ್ದಾರ್ ಸರೋವರ್ ಪ್ರಾಜೆಕ್ಟ್ ಶುರು ಮಾಡಿದಾಗ ಮೆಗಾ ಫ್ಯಾಕ್ಟರ್ ನಡೆಸಿದಂತ ಅಭಿಯಾನ ಅಥವಾ ಆಂದೋಲನ, ಯಾಕೆ ಪ್ರಧಾನಮಂತ್ರಿಗಳು ಆಂದೋಲನ ಜೀವಿ ಅಂತ ಹೇಳಿ ಕರೆದರು, ಈ ತರ ವಿಚಾರಗಳು ಇಟ್ಕೊಂಡು ಚರ್ಚೆ ಮಾಡಿದ್ದಾರೆ. ಒಂದು ಆಂದೋಲನ ಮಾಡ್ತಾ ಜನವರಿ 26ನೇ ತಾರೀಕು ಟ್ರ್ಯಾಕ್ಟರ್ಗಳನ್ನು ನುಗ್ಗಿಸಿ ಕೆಂಪುಕೋಟೆಯ ಮೇಲೆ ಖಲಿಸ್ತಾನದ ಬಾವುಟವನ್ನು ಹಾರಿಸುವಷ್ಟು ಈ ಆಂದೋಲನ ನಡೀತು ಅಂತ ಹೇಳಿದ್ರೆ, ಈ ಆಂದೋಲನವನ್ನು ನಡೆಸಿದಂಥವ್ರು ಯಾರು, ಯಾರ ಬೆಂಬಲ ಅಥವಾ ಹಣಕಾಸಿನ ಸಹಕಾರ ಈ ಆಂದೋಲನಗಳಿಗಿತ್ತು. ಹಾಗಾಗಿ ಈ ತರ ಆಂದೋಲನಗಳು ಶುರುವಾದಾಗ ನಾವು ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು, ವೋಕಿಸಂ ಅಂದ್ರೆ ಏನು, ಇವತ್ತು ವ್ಯವಸ್ಥೆಯ ವಿರುದ್ಧ ಹೋಗೋದೇ ವೋಕಿಸಂ. ಅದರಲ್ಲಿ ಒಂದು ಉಲ್ಲೇಖ ಮಾಡಿ, ಋತಿಕ್ ದೇಸ್ವಾಲ್ ಅನ್ನುವಂತಹ ಒಬ್ಬ 2ನೇ ವರ್ಷದ BA ಪದವಿಯನ್ನು ಓದ್ತಾ ಇರುವಂತಹ ವಿದ್ಯಾರ್ಥಿ ಬರ್ತಿರುವಂತಹ ಒಂದು ಬ್ಲಾಗ್, ಸೋಷಿಯಲ್ ಪಾಲಿಸಿ ಬ್ಲಾಗ್ ಅನ್ನುವಂತಹ ವೆಬ್ ಪೇಜ್ ನಲ್ಲಿ ಇರುವಂತಹ ಕೆಲವು ಸಾಲುಗಳನ್ನು ಉಲ್ಲೇಖ ಮಾಡಿ, ಲೈನ್ಗಳನ್ನು ಕೋಟ್ ಮಾಡಿ ಬರೆದಿದ್ದಾರೆ. ಅಂದ್ರೆ ಈ ತರ ಸಾಮಾನ್ಯ ವಿದ್ಯಾರ್ಥಿಗಳೇ, ನೀನು ಪ್ರತಿಭಟನೆ ಮಾಡಬೇಕು, ಆಂದೋಲನ ಮಾಡಬೇಕು, ಸರ್ಕಾರದ ವಿರುದ್ಧ ಹೋಗಬೇಕು, ಸರ್ಕಾರದ ನೀತಿ ನಿಯಮಗಳ ವಿರುದ್ಧ ನೀನು ಆಂದೋಲನ ಕಟ್ಟಬೇಕು ಅಂತ ಹೇಳ್ಕೊಡ್ತಿರೋದು ಯಾರು, ಅದಕ್ಕೆ ಅವರು ಉಲ್ಲೇಖ ಮಾಡುವಂಥದ್ದು ಯಾರು ಅಂತ ಹೇಳಿದ್ರೆ, ಪ್ರಧಾನಮಂತ್ರಿ, ಭಾರತದ ಪ್ರಧಾನಮಂತ್ರಿ ಆದಂಥವರು ಕೂಡ ಬ್ರಿಟಿಷ್ ವಿರುದ್ಧ ಚಳುವಳಿ ಮಾಡೇ ಬಂದವರು. ಅಂದ್ರೆ ಚಳುವಳಿಗಳಿಗೆ ಅಷ್ಟು ಮಹತ್ವ ಇದೆ. ಚಳುವಳಿ ಅಂತ ಹೇಳಿದ್ರೆ ಅದು ಪುಣ್ಯದ ಕೆಲಸ. ಅಂದ್ರೆ ಚಳುವಳಿಯನ್ನ ಒಂದು ರೀತಿ ದೈವಿಕತೆಗೆ ಅಥವಾ ಆ ಒಂದು ಹಂತಕ್ಕೆ ಎತ್ತಿ ಹೋರಾಟ ಮಾಡೋದು. ಅಂದ್ರೆ ಇದೆಲ್ಲವೂ ವ್ಯವಸ್ಥೆಯ ವಿರುದ್ಧದ ಹೋರಾಟ. ಇದರಲ್ಲಿ ವೋಕಿಸಂ ಅಂತ ಹೇಳಿ ಬಂದ ತಕ್ಷಣ ಇದು ವ್ಯವಸ್ಥೆಯ ವಿರುದ್ಧ, ಇದು ಕೇವಲ ಸರ್ಕಾರದ ಅಥವಾ ವ್ಯಕ್ತಿಗಳ ಅಥವಾ ಅವರ ವಿಚಾರಗಳ ವಿರುದ್ಧ ಅಲ್ಲ, ಇದು ಸಂಪೂರ್ಣ ವ್ಯವಸ್ಥೆಯ ವಿರುದ್ಧ ಅಂತ ಹೇಳಿ ನಾವು ಯೋಚನೆ ಮಾಡಬಹುದು. ಇದೆಲ್ಲದಕ್ಕೂ ಮತ್ತೆ ಪ್ರಭಾವ ಎಲ್ಲಿಂದ ಬಂದಿರುವಂತದ್ದು ಅಂತ ಹೇಳಿದ್ರೆ ಕಮ್ಯುನಿಸ್ಟ್ ಚಿಂತನೆಗಳಿಂದ ಅನ್ನೋದನ್ನ ಈ ಅಧ್ಯಾಯದಲ್ಲಿ ಒಂದು ಚರ್ಚೆ ಮಾಡ್ಕೊಂಡು ಹೋಗಿದ್ದಾರೆ. ವಿವರವಾಗಿ ಹೋಗ್ಬೋದು, ಆದರೆ ಸಮಯದ ಅಭಾವದ ಕಾರಣಕ್ಕೆ ನಾನು ಕೇವಲ ನರ್ಸರಿ ಕ್ಲಾಸ್ ಮೂಲಕ ಹೋಗ್ತಾ ಇದ್ದೇನೆ. ಮೇಧಾ ಪಾಟ್ಕರ್ ಅವರ ಬಗ್ಗೆ ಹೇಳಬೇಕಾದ್ರೆ ಅವರಿಗೆ ಎಷ್ಟು ಹಣ ಬಂತು ಇತ್ತೀಚಿನ ದಿನಗಳಲ್ಲಿ ಗೊತ್ತಾಯ್ತು.
ಹೀಗೆ ಇದಕ್ಕೆ ಕೇರಳದಲ್ಲಿ ಎಷ್ಟು ಬೆಲೆ ಎಷ್ಟು ಸಹಕಾರ ಸಿಕ್ಕಿತ್ತು ಫಾರ್ಮರ್ಸ್ ಪ್ರೊಟೆಸ್ಟ್ಗಳಿಗೆ. ತಿಂಗಳಾಗಟ್ಟಲೆ ಸಿಎನಲ್ಲಿ ಕೋವಿಡ್ ಸಂದರ್ಭದಲ್ಲೂ ನಿಂತ್ಕೊಳ್ಬೇಕು ಶಾಹೀನ್ ಬಾಗ್ನಲ್ಲಿ ಅಂತ ಹೇಳಿದ್ರೆ ಅವ್ರಿಗೇನು ಬೆಂಬಲ ಇತ್ತು. ಹಸುಳೆಗಳನ್ನು 6 ತಿಂಗಳು 4 ತಿಂಗಳ ಮಕ್ಕಳುಗಳನ್ನು ಕರ್ಕೊಂಡ್ಬಂದು ಕೂತ್ಕೊಳ್ತಾರೆ ಅಂದ್ರೆ ಕುಡಂಕುಲಂದು ಬಂದಾಗ ಅದರಲ್ಲಿ ಸ್ವಲ್ಪ ಒಳ ಕುಡಂಕುಲಂ ಪ್ರಸ್ತಾವ ನಿರ್ಮಾಣ ಆಗಿದೆ. ಆದರೆ ಒಳಗೆ ಹೋದಾಗ ಗೊತ್ತಾಯಿತು ಇದರ ವಿರುದ್ಧ ಹೋರಾಟವನ್ನು ಕಟ್ಟಿದವರಲ್ಲಿ ಒಬ್ಬ ಸ್ವಿಟ್ಜರ್ಲ್ಯಾಂಡ್ನ ಒಂದು ಕಂಪನಿಯ ಮಾರ್ಕೆಟಿಂಗ್ ಪ್ರತಿನಿಧಿ. ಆತ ಇಲ್ಲಿ ಚರ್ಚೆಗೆ ಬಂದಂತ ಹಣವನ್ನು ಬಳಸಿಕೊಂಡು ಇದರ ವಿರುದ್ಧ ಕೆಲಸ ಮಾಡಿದ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಏನು ಸೋಲಾರ್ ಪ್ಯಾನಲ್ ಅನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಭಾರತಕ್ಕೆ ಮಾರಾಟ ಮಾಡ್ತಿದ್ದಂತಹ ಒಂದು ಕಂಪನಿಯ ಒಂದು ಮಾರ್ಕೆಟಿಂಗ್ ಪ್ರತಿನಿಧಿ. ಅಣುಸ್ಥಾವರ ಬಂದ್ರೆ ಸೋಲಾರ್ ಪ್ಯಾನಲ್ಗಳಿಗೆ ಬೇಡಿಕೆ ಕಡಿಮೆ ಆಗತ್ತೆ ಅಂತ ಹೇಳಿ ನಾನು ಆಗಲೇ ಹೇಳಿರುತ್ತೆ ಕಮರ್ಷಿಯಲ್ ನರೇಟಿವ್ಗಳು ಇರುತ್ತೆ. ಕಮರ್ಷಿಯಲ್ ಇಂಟ್ರೆಸ್ಟ್ಗಳಿರೋ ಕಾರಣಕ್ಕಾಗಿ ಕೆಲವು ನರೇಟಿವ್ ಬಿಲ್ಡ್ ಮಾಡ್ತಾರೆ. ಇದರಿಂದ APJ ಅಬ್ದುಲ್ ಕಲಾಂ ಅಂತವ್ರು ಆ ಜಾಗಕ್ಕೆ ಹೋಗಿ ಇದರಿಂದ ಯಾವುದೇ ತೊಂದರೆ ಇಲ್ಲ, ಈ ಅಣುಸ್ಥಾವರಗಳಿಂದ ತೊಂದರೆ ಆಗದೆ ಇರುವಷ್ಟು ತಂತ್ರಜ್ಞಾನ ಮುಂದುವರೆದಿದೆ, ರಕ್ಷಣೆ ಕೊಟ್ಕೊಂಡು ಕೆಲಸ ಮಾಡೋಷ್ಟು ಮುಂದುವರೆದಿದೆ ಅಂತ ಹೇಳಿದ್ರು ಒಪ್ಪದೆ ಪ್ರತಿಭಟನೆ ಮುಂದುವರಿಸಿದ್ರು. ಹಾಗೆ ನರ್ಮದಾ ಆಂದೋಲನದಲ್ಲೂ ನರ್ಮದಾ ಸರೋವರ ವಿರುದ್ಧ ಬೇಧಾಪಾಟ್ ಹೋರಾಟ ಮಾಡಿದಾಗ ಹಾಗೆ 2.5 ಲಕ್ಷ ಜನ ವಿಸ್ಥಾಪಿತರಾಗ್ತಾರೆ, ಅವರಿಗೆ ಸರಿಯಾದ ಮೂಲವ್ಯವಸ್ಥೆ ಕಲ್ಪಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಆರೋಪಿಸಿದ್ರು. ಸುಮಾರು 2,21,000 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಕೊಡುವಂತಹ ಸುಮಾರು 250ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಕುಡಿಯುವ ನೀರು ಒದಗಿಸುವಂತ ಪ್ರಾಜೆಕ್ಟ್ ಆಗಿತ್ತು. ಈ ಎಲ್ಲ ಸಂದರ್ಭದಲ್ಲಿ ಇನ್ನೂ ಅದು ನಡೀತಾ ಇದೆ, ತುಂಬಾ ಚೆನ್ನಾಗಿದೆ, ಯಾರಿಗೂ ಏನು ತೊಂದರೆ ಆಗಲಿಲ್ಲ ನಡೀತಾ ಇದೆ. ಹಾಗಾಗಿ ಆಂದೋಲನಗಳು ವಿಫಲ ಆಗಿರೋದನ್ನು ಹೇಳ್ತಾರೆ. ಅಂದ್ರೆ ಆಂದೋಲನಗಳ ಹಿಂದಿರುವಂತಹ ವಿಷಯ ಅಥವಾ ಅವರ ಹಿತಾಸಕ್ತಿ ಏನು ಅನ್ನೋದನ್ನು ಕೂಡ ಇದನ್ನು ಚರ್ಚೆ ಮಾಡಿದ್ದಾರೆ. ಸೊ ಇದಕ್ಕೆ ಪರಿಹಾರ ಏನು ಅನ್ನೋದನ್ನ ಕೂಡ ಕೊನೆಯಲ್ಲಿ ಅವರು ಸೂಚ್ಯವಾಗಿ ಕೆಲವನ್ನ ವಾಚ್ಯವಾಗಿ ಹೇಳಿದ್ದಾರೆ, ಕೆಲವನ್ನ ಸೂಚ್ಯವಾಗಿ ಹೇಳಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಒಂದ್ಸರಿ ಮಾಡಿದ್ದಾರೆ. ಚೈನಾದವರು ಒಂದು 800 ಕುರಿಯನ್ನ ಕದ್ರು ಅಂತ ಹೇಳಿದಾಗ ಮಾರನೇ ಸಹ ಬೆಳಿಗ್ಗೆ 800 ಕುರಿ ತಗೊಂಡು ಚೈನಾದ ಕಾನ್ಸುಲೇಟ್ ತಗೊಂಡು ನಿಲ್ಲಿಸಿದ್ರು. ಚೈನಾಗೆ ಒಂದು ಮುಖಭಂಗ ಆಯಿತು. ಹೀಗೆ ಕೆಲವನ್ನ ಅರಿತಲು ಮಾಡಬೇಕು. ವೋಕ್ ಅಂತ ಹೇಳಿದ ತಕ್ಷಣ ನಾವು ಅದನ್ನು ನೆಗ್ಲೆಕ್ಟ್ ಮಾಡಬೇಕು, ಗೌಣ ಮಾಡಬೇಕು ಅನ್ನೋದಕ್ಕೆ ಚರ್ಚೆ ಮಾಡ್ತಾರೆ. ಅಂದ್ರೆ ವೋಕಿಸಮ್ ಎಲ್ಲಿ ಬರುತ್ತೋ ಅದಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ಹೋಗಬಾರ್ದು. ಬದಲಾಗಿ ನಾವು ಹೊಸ ಆಖ್ಯಾನಗಳನ್ನ ನಿರ್ಮಾಣ ಮಾಡುವಂತ ಪ್ರಯತ್ನವನ್ನು ಮಾಡಬೇಕು. ಇರೋಂತಹ ಅವರ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಹೋದ್ರೆ ನಾವು ಅವರ ಸುಳಿಯಲ್ಲಿ ಸಿಕ್ಕಾಕೊಳ್ತೀವಿ. ಬದಲಾಗಿ ನಾವೇ ಒಂದು ಆಖ್ಯಾನವನ್ನು ನಿರ್ಮಾಣ ಮಾಡಬೇಕು. ನೆಗ್ಲೆಕ್ಟ್ ಮಾಡೋದೇ ಬೆಸ್ಟ್ ಸೊಲ್ಯೂಷನ್ ಅನ್ನೋದನ್ನ ಇವರು ಚರ್ಚೆ ಮಾಡ್ತಾರೆ. ಇನ್ನೂ ಒಂದು ವಿಷಯ, ಒಂದು ಪರಿಸರದ ಚರ್ಚೆ, ನೆಲೆ ಮಾರ್ಗ ಗುರಿ. ಇದ್ರ ಬಗ್ಗೆ ನಾವು ತುಂಬಾ ವಿವರಕ್ಕೆ ಹೋಗೋದಿಲ್ಲ. ಅಂದ್ರೆ ಒಟ್ಟು ಭಾರತೀಯ ಚಿಂತನೆ ಪರಿಸರವನ್ನ ಜೊತೆಗೆ ಇಟ್ಕೊಂಡು ಕೆಲಸ ಮಾಡುವಂತ, ಪರಿಸರ ಜೊತೆಗೆ ಬದುಕುವಂತ, ಪ್ರಾಣಿ ಪಕ್ಷಿಗಳಿಗೂ ಜೊತೆಗೆ ನಾವು ಅವ್ರ ಜೊತೆನೇ ಬದುಕುವಂತ ಅಥವಾ ಅವರಿಗೂ ಸಮಾನ ಹಕ್ಕುಗಳನ್ನು ಕೊಟ್ಟಂತ ಸಂಸ್ಕೃತಿ. ಅದಕ್ಕೆ ಪ್ರಾರಂಭದಲ್ಲೂ ಅವರು ಒಂದು ತೈತಿರಿಯ ಬ್ರಾಹ್ಮಣದ ಒಂದು ಮಂತ್ರವನ್ನು ಉಲ್ಲೇಖ ಮಾಡಿ ಮಧುವಾತ ಅಲ್ಲಿಂದ ಶುರು ಮಾಡ್ತಾರೆ. ಕೊನೆಗೆ ಅವರು ಮುಗಿಸೋದು ಎಲ್ಲಪ್ಪ ಅಂತ ಹೇಳಿದ್ರೆ ಈ ಪ್ರಬಂಧವನ್ನ ಈಶ್ವರನ ಒಂದು ಕುಟುಂಬವನ್ನು ತೆಗೆದುಕೊಂಡು, ಶಿವ ಪಾರ್ವತಿ ಕುಟುಂಬವನ್ನು ತೆಗೆದುಕೊಂಡು ಮುಗಿಸ್ತಾರೆ. ಬಹಳ ಸುಂದರವಾದಂತಹ ಒಂದು ಕವಿ ಕೂಡ ಬರೆದಿದ್ದಾರೆ. ಶಿವ ಪಾರ್ವತಿ ಗಣಪತಿ ಮತ್ತು ಕುಮಾರಸ್ವಾಮಿ ಸುಬ್ರಹ್ಮಣ್ಯ ಅಂತ ಹೇಳಿ ತಗೊಂಡ್ರೆ ಅಲ್ಲಿ ಎಲ್ಲ ವೈವಿಧ್ಯಗಳು ಇದೆ, ಅಥವಾ ಎಲ್ಲ ಶತ್ರು ಪ್ರಾಣಿಗಳು ಪರಸ್ಪರ ಒಟ್ಟಿಗೆ ಇರುತ್ತೆ. ಉದಾಹರಣೆಗೆ ಈಶ್ವರನ ಕೊರಳಲ್ಲಿ ಸರ್ಪ ಇದೆ, ಹಾವಿದೆ. ಹಾವು ಯಾವ್ದು ತಿನ್ನುತ್ತೆ? ಇಲಿ. ಗಣಪತಿಯ ವಾಹನ ಇಲಿ. ಆ ಹಾವನ್ನು ಬೇಟೆಯಾಡೋದು ಯಾವುದು ಅಂತ ಹೇಳಿದ್ರೆ ನವಿ. ಆ ನವಿಲು ಯಾರ ವಾಹನ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯನ ವಾಹನ. ಈಶ್ವರನ ಬಂಟ ಯಾರು ಅಂತ ಹೇಳಿದ್ರೆ ನಂದಿ. ಆ ನಂದಿಯನ್ನ ಬೇಟೆಯಾಡೋದು ಸಿಂಹ. ಅದು ಸಿಂಹ ಪಾರ್ವತಿಯ ವಾಹನ. ಹೀಗೆ ಜೊತೆಗಿದ್ರು ಪರಸ್ಪರ ಒಬ್ಬರಿಗೊಬ್ರು ಪೂರಕವಾಗಿರ್ಬೇಕು ಅನ್ನೋದನ್ನ ಈ ಭಾರತೀಯ ಚಿಂತನೆ ಹೇಳ್ಕೊಡುತ್ತೆ. ಜಗತ್ತು ಈ ಚಿಂತನೆಯನ್ನು ಆಧಾರವಾಗಿಟ್ಕೊಂಡ್ರೆ ಪ್ರಕೃತಿಯೂ ಉಳಿಯುತ್ತೆ. ಹಿಂದೆ ನಾವು ಹೇಗೆ ಪಡ್ಕೊಂಡಿದ್ದೀವೋ ಪ್ರಕೃತಿಯನ್ನ ಮುಂದಿನ ಪೀಳಿಗೆಗೂ ಹಾಗೆ ಕೊಟ್ಕೋಬೇಕಾದ್ರೆ ನಮ್ಮ ಜವಾಬ್ದಾರಿ. ಆ ಹಿನ್ನೆಲೆಗೆ ಭಾರತೀಯ ಚಿಂತನೆಗೆ ಪರಿಹಾರ ಅನ್ನೋದನ್ನ ಚರ್ಚೆ ಮಾಡಿದ್ದಾರೆ. ಇದರಲ್ಲೂ ಇರುವಂತಹ ಬೇರೆ ಬೇರೆ ಆಖ್ಯಾನಗಳನ್ನು ಕೂಡ ಚರ್ಚೆ ಮಾಡಿದ್ದಾರೆ. ಪರಿಸರ ಸಂರಕ್ಷಣೆ ಇಟ್ಕೊಂಡು ಬೇರೆ ಬೇರೆ ಮುಂದುವರೆದಂತಹ ರಾಷ್ಟ್ರಗಳು, ಉದಾಹರಣೆಗೆ ಕಾರ್ಬನ್ ಫುಟ್ ಪ್ರಿಂಟ್, ಇದನ್ನು ನೀವು ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿ ಮುಂದುವರೆದಂತಹ ರಾಷ್ಟ್ರಗಳು ಹೇಳ್ತಾರೆ. ಆದರೆ ವಾಸ್ತವವಾಗಿ ಅಲ್ಲಿರುವಂತಹ ಜನಸಂಖ್ಯೆಗೂ ಅವರು ಹೊರಸೂಸುವಂತಹ ಕಾರ್ಬನ್ ಪ್ರಮಾಣವು ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳು ಅಲ್ಲಿರುವಂತಹ ಜನಸಂಖ್ಯೆಗೂ ಅವರು ಹೊರಸೂಸುವಂತಹ ಕಾರ್ಬನ್ ಪ್ರಮಾಣಕ್ಕೂ ಅಜಗಜಾತವಾದಂತಹ ವ್ಯತ್ಯಾಸ ಇದೆ, ರೇಷಿಯೋ ಅನುಪಾತದಲ್ಲಿ. ಆದರೆ ನಮಗೆ ಹೇಳಿಕೆ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೋದ್ರೆ ನಾವು ಯಾವತ್ತೂ ಮುಂದುವರಿಯಕ್ಕಾಗದೇ ಇದೆ. ಮತ್ತೆ ಅಕಸ್ಮಾತ್ ಮುಂದುವರಿಬೇಕು ಅಂತ ಹೇಳಿದ್ರು ಅವರಿಂದಲೇ ಯಾವುದೋ ಒಂದು ಉಪಕರಣಗಳನ್ನ ನಾವು ಕೊಂಡ್ಕೊಳ್ಬೇಕು. ಈ ತರ ಆಖ್ಯಾನಗಳು ಕೂಡ ಪರಿಸರದ ಕುರಿತಾಗಿ ನಡೆಯುವಂತಹ ಚರ್ಚೆಗಳು ಇರುತ್ತೆ. ಹಾಗಾಗಿ
ಕೇವಲ ಪರಿಸರ ಹೋರಾಟಗಾರರೆಲ್ಲರೂ ದೇವತಾ ಮನುಷ್ಯರು ಅಂತಲೂ ಅಲ್ಲ, ಅಥವಾ ಅನೇಕವಾಗಿ ಈ ತರ ಪ್ರಾಜೆಕ್ಟ್ಗಳನ್ನು ಮಾಡಬೇಕಾದ್ರೆ ಸರ್ಕಾರ ಕೆಲವು ಸತಿ ಏನೂ ಕೇಳದೆ, ಯಾರನ್ನೂ ಕೇಳದೆ ಮುನ್ನಡೆಸ್ಕೊಂಡು ಹೋಗುವಂಥದ್ದು, ಅದು ಸರಿಯಲ್ಲ ಅಂತ ಹೇಳ್ತಾರೆ. ಕೆಲವು ಉದಾಹರಣೆಗಳನ್ನು ಕೊಡ್ತಾರೆ. ಇದೇ ಮಮತಾ ಬ್ಯಾನರ್ಜಿ ಅವರು ಟಾಟಾರವರ ಸಂಗೂರ್ ಪ್ರಾಜೆಕ್ಟ್ ಅನ್ನ ಬಲವಾಗಿ ವಿರೋಧ ಮಾಡಿ ಅಲ್ಲಿಂದ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಹೊರಗೆ ಹೋಗುತ್ತಾರೆ, ನಂದಿಗ್ರಾಮದಿಂದ ಹೊರಗೆ ಹೋಗುತ್ತಾರೆ ನೋಡ್ಬೋದು. ಆದ್ರೆ ಇವತ್ತು ಅವರು ಮುಖ್ಯಮಂತ್ರಿಗಳಾದ್ಮೇಲೆ ಎಲ್ಲರೂ ಇಲ್ಲಿ ಬನ್ನಿ, ಇಲ್ಲೇ ಪ್ರೊಡಕ್ಷನ್ ಮಾಡಿ, ಇಲ್ಲಿ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಿ ಅಂತ ವಿರೋಧ ಮಾಡ್ತಾರೆ, ಅಂದ್ರೆ ಕರೀತಿದ್ದಾರೆ. ಅಂದ್ರೆ ತಮ್ಮ ಒಂದು ರಾಜಕೀಯ ಮೇಲ್ಮೆಗಾಗಿ ಮಾಡಿದಂತಹ ಕೆಲವು ಪ್ರಯತ್ನಗಳು. ಹಾಗೆ ವೇದಾ ಪಾಟ್ಕರ್ ಇವರು ಕೂಡ ಕೋಟ್ ಮಾಡ್ತಾರೆ. ವೇದಾ ಪಾಟ್ಕರ್ ಅವರ ವಿಷಯದಲ್ಲಿ ಇವತ್ತು ಅವರಿಗೆ ಬಂದಿರುವಂತಹ ಅವತ್ತು ನಮಗೆ ಬರೀ ಅವರದ್ದು ಪ್ರಾಕೃತಿಕ ಹಿತಾಸಕ್ತಿ ಇತ್ತು ಅಂತ ಹೇಳಿಸಿದ್ರೆ, ಆದರೆ ವಾಸ್ತವವಾಗಿ ಅವರಿಗೆ ಇದ್ದಂತಹ ಹಿತಾಸಕ್ತಿ ಬೇರೆ ಇದೆ. ಈ ಹಿನ್ನೆಲೆಯಲ್ಲಿ ಭಾರತದ ಮಾನವನ ಅಥವಾ ಸರ್ಕಾರದ ಮಾನವನ್ನ ಜಗತ್ತಿನ ಮುಂದೆ ಹರಾಜು ಹಾಕಲಿಕ್ಕೂ ಇವರು ತಯಾರಿರ್ತಾರೆ ಅಂತ ನಾವು ಚರ್ಚೆ ಮಾಡಿದ್ದಾರೆ. ಸಾಮಾಜಿಕನ ಬರೆದಂತವರು ಚಿಕ್ಕಮಗಳೂರಿನ ಶ್ರೀ ಗಿರಿಜಾ ಶಂಕರ್ ಅವರು ನವಚಳುವಳಿಗಳ ಬಗ್ಗೆ ರೋಹಿತ್ ಚಕ್ರತೀರ್ಥ ಮಾಡಿದ್ದಾರೆ. ಇನ್ನೊಂದು ವಿಷಯ ಇರುವಂತದ್ದು, ಗಿರಿಜಾ ಶಂಕರ್ ಅವರು ಜನಮಿತ್ರ ಅನ್ನುವಂಥ ಪತ್ರಿಕೆಯಲ್ಲಿ ಸಂಪಾದಕರಾಗಿದ್ದು, ಬರಹಗಾರರು, ಒಳ್ಳೆಯ ಚಿಂತಕರು. ಸಾಮಾಜಿಕ ಸಾಮರಸ್ಯ ಅನ್ನುವಂತಹ ಪತ್ರಿಕೆ ಇದು ಲೇಖನದ ಬಗ್ಗೆ ಡಾಕ್ಟರ್ ರೋಹಿಣಾಕ್ಷ ಶ್ರೀಲಾಲ್ ಅನ್ನುವಂಥವರು ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಅವರು ಪ್ರೊಫೆಸರ್ ಆಗಿದ್ದಾರೆ, ಸೆಂಟ್ರಲ್ ಯೂನಿವರ್ಸಿಟಿ, ಅವರು ಬಂದಿದ್ದಾರೆ. ಅವರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಸಾಮಾಜಿಕ ಸಾಮರಸ್ಯ ಅನ್ನುವಂಥದ್ದು ಭಾರತದಲ್ಲಿ ಅನೇಕ ಶತಮಾನಗಳಿಂದ ಚರ್ಚೆ ನಡೆಯುವಂತಹ ವಿಷಯ. ಭಾರತದಂತಹ ದೇಶ, ಯಾವ ದೇಶದಲ್ಲಿ ಇಷ್ಟು ಧರ್ಮ ಮತ್ತು ಶಾಸ್ತ್ರಗಳಿಂದ ಜ್ಞಾನ ಇದೆ, ಅಂತಹ ದೇಶದಲ್ಲಿ ಅಸ್ಪೃಶ್ಯತೆ ಅಥವಾ ಮೇಲು ಕೀಳು, ನಿನ್ನ ಜಾತಿ ಆಧಾರದ ಕಾರಣಕ್ಕಾಗಿ ಮುಟ್ಟಿಸ್ಕೊಳ್ಳೋದಿಲ್ಲ, ಅಥವಾ ನಿನ್ನ ಜೊತೆ ಒಟ್ಟಿಗೆ ಊಟ ಮಾಡೋದಿಲ್ಲ, ಅಥವಾ ನಿನಗೆ ಈ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ, ಅಥವಾ ನಿನ್ನ ಕುಟುಂಬದ ಹೆಣವನ್ನು ನನ್ನ ಸ್ಮಶಾನದಲ್ಲಿ ಸುಡೋ ಹಾಗಿಲ್ಲ ಅಥವಾ ಓಡೋ ಹಾಗಿಲ್ಲ, ಈ ರೀತಿಯಾದಂತಹ ವಿಕೃತಿಗಳು, ಕುರೀತಿಗಳು, ಕುರೂಢಿಗಳು ಹೇಗೆ ಬಂದವು? ಆದರೆ ಧರ್ಮ ಅನ್ನುವಂಥದ್ದು ನಿಂತ ನೀರು ಆಗಿದೆಯಾ ಅಥವಾ ನಿಂತ ನೀರು ಆಗಲ್ಲ, ನಿಂತ ನೀರು ಆಗಬಾರ್ದು. ಧರ್ಮ ಅನ್ನೋದು ನಿರಂತರವಾಗಿ ಪ್ರವಹಿಸ್ತಾ ಇರುವಂಥದ್ದು. ಹಾಗಾಗಿ ಅಕಸ್ಮಾತ್ ಯಾವಾಗಲೂ ಕಾಲದಲ್ಲಿ ಬಂದಿದ್ದು ಕಾಲಬಾಹ್ಯವಾದದ್ದನ್ನು ಬಿಡೋದು ಹೇಗೆ? ಇದಕ್ಕೆ ಸಮಾಜ ಸುಧಾರಕರು ಪ್ರಯತ್ನವೇ ಮಾಡಿಲ್ಲ, ಅಥವಾ ಮಾಡಿದ್ರು ಸಮಾಜ ಇನ್ನೂ ಅದನ್ನು ತಿಳ್ಕೊಳ್ಳೋ ಸಿದ್ಧ ಆಗಿಲ್ಲ ಅಂದ್ರೆ ಕಾರಣ ಏನು? ಅನೇಕರು ಮನುಸ್ಮೃತಿಯೇ ಕಾರಣ ಅಥವಾ ಧಾರ್ಮಿಕ ಗ್ರಂಥಗಳೇ ಕಾರಣ ಅಂತ ಹೇಳೋರು ಇದ್ದಾರೆ. ಧಾರ್ಮಿಕ ಗ್ರಂಥಗಳು ಕಾರಣ ಅಲ್ಲ, ಅದನ್ನ ವ್ಯಾಖ್ಯಾನ ಮಾಡಿರುವಂತಹ ಕೆಲವು ಪಂಡಿತರು ಕಾರಣ ಅಂತ ಹೇಳೋರು ಇದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಹಿಂದೆ ಏನು ಪ್ರಯತ್ನ ಮಾಡಿದೆ? ಪರಮಪೂಜೆಯ ಬಾಳಾ ಸಾಹೇಬ್ ದೇವರಸರಂತೂ ಇದು ಅಸ್ಪೃಶ್ಯತೆ ತಪ್ಪಲ್ಲದಿದ್ದರೆ ಜಗತ್ತಿನಲ್ಲಿ ಯಾವುದೂ ತಪ್ಪಲ್ಲ ಅಂತ ಹೇಳಿದ್ರು. ಗುರೂಜಿಯವರು ಪ್ರಯತ್ನಗಳು, ಸಾವರ್ಕರ್ ಅವರ ಪ್ರಯತ್ನಗಳು, ಅಥವಾ ಅಂಬೇಡ್ಕರ್ ಅವರ ಪ್ರಯತ್ನಗಳು, ನಾರಾಯಣ ಗುರುರವರ ಪ್ರಯತ್ನ, ಇದೆಲ್ಲವರು ಬೇರೆ ದೇವಸ್ಥಾನವನ್ನೇ ಕಟ್ಟಿ, ಪತಿತ ಪಾವನ ಮಂದಿರವನ್ನೇ ಕಟ್ಟಿ, ಅಥವಾ ನಾನು ಇನ್ನೊಂದು ವೇದ ಗುರುಕುಲವನ್ನೇ ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿ ಮಾಡಿದಂತಹ ನಾರಾಯಣ ಗುರು, ಇನ್ನೊಂದು ಪಂಥವನ್ನೇ ನಾನು ಸ್ಥಾಪನೆ ಮಾಡ್ತೀನಿ, ನಾನು ಹೇಳ್ಕೊಡ್ತೀನಿ ಎಲ್ಲರೂ ವೇದವನ್ನ ಅಂತ ಹೇಳಿ, ಯಾರಿಗೆ ಕೀಳರಿಮೆ ಇತ್ತು ಅವರಲ್ಲಿ ಒಂದು ಮೇಲರಿಮೆಯನ್ನ ಬರೆಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಇದಕ್ಕೆ ಪರಿಹಾರ, ಯಾರಲ್ಲಿ ಮೇಲರಿಮೆ ಇದೆಯೋ ಅವರು ಮೇಲರಿಮೆಯನ್ನು ಬಿಡಬೇಕು, ಯಾರಲ್ಲಿ ಕೀಳರಿಮೆ ಇದೆಯೋ ಅವರು ಕೀಳರಿಮೆಯನ್ನು ಬಿಡಬೇಕು. ಈ ವಿಷಯಗಳಲ್ಲಿ ಚರ್ಚೆ ಮಾಡ್ತಾ, ಮೀಸಲಾತಿಯ ಬಗ್ಗೆಯೂ ಚರ್ಚೆ ಮಾಡ್ತಾ, ಮೀಸಲಾತಿ ಯಾವಾಗ ವಿರುದ್ಧವಾಗಿ ಇರೋದಂತಲ್ಲ, ಆದರೆ ಬದಲಾಗಿ ದಲಿತ ಸಮಾಜ, ವಿಶೇಷವಾಗಿ ಅಸ್ಪೃಶ್ಯ ಸಮಾಜಕ್ಕೆ ಒಂದು ಮುಖ್ಯವಾಹಿನಿ ತರುವ ದೃಷ್ಟಿಯಿಂದ, ಒಂದು ವಿಶ್ವಾಸವನ್ನು ತುಂಬೋ ದೃಷ್ಟಿಯಿಂದ ಇರುವಂಥದ್ದು, ಈ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಹಾಗಾಗಿ ಅದಕ್ಕಿರುವಂತಹ ಪರಿಹಾರಗಳನ್ನು ಕೂಡ ಅವರು ಚರ್ಚೆ ಮಾಡಿದ್ದಾರೆ. ಕೇವಲ ಇದೆಲ್ಲ ಮಾತಲ್ಲಿದ್ದ ಸಾರದು ಕೃತಿಯಲ್ಲೂ ಬರಬೇಕು ಅನ್ನೋದು ಕೂಡ ಚರ್ಚೆ ಮಾಡಿದ್ದಾರೆ. ಕೊನೆಯದಾಗಿ ಪ್ರಾದೇಶಿಕತೆ ಮತ್ತು ರಾಷ್ಟ್ರೀಯತೆ, ಇದ್ರ ಬಗ್ಗೆ ಒಂದು ಚಿಂತನೆಯನ್ನು ನಡೆಸ್ತಾ, ಪ್ರಾದೇಶಿಕತೆ ಮತ್ತು ರಾಷ್ಟ್ರೀಯತೆ ಒಂದು ರೀತಿಯಾದಂತಹ ಅಭಿವ್ಯಕ್ತಿ. ದೇಶ ಮತ್ತು ರಾಜ್ಯ, ರಾಷ್ಟ್ರ ಮತ್ತು ರಾಜ್ಯದ ಸಂಬಂಧಗಳು ಹೇಗಿರುತ್ತೆ? ಭಾರತದಲ್ಲಿ ಮುಂಚೆ ಅನೇಕ ರಾಜ್ಯಗಳಿತ್ತು, ಅಂದ್ರೆ ಭಾರತ ರಾಷ್ಟ್ರವಾಗಿ ಇರಲಿಲ್ಲ. ಬ್ರಿಟಿಷರು ಬಂದ ಮೇಲೆ ನಮ್ಮನ್ನು ರಾಷ್ಟ್ರ ಮಾಡಿಲ್ಲ. ಈ ವಿಚಾರಗಳನ್ನು ಕೂಡ ಚರ್ಚೆ ಮಾಡಿ. ನಮ್ಮಲ್ಲಿ ಪ್ರಪಂಚದಲ್ಲಿ 2 ಥರ ದೇಶಗಳಿರುತ್ತೆ. ಅದರಲ್ಲಿ ಬೇರೆ ಬೇರೆ ರಾಜ್ಯಗಳು ಅಥವಾ ಆಡಳಿತಗಳು ಇರುತ್ತೆ, ಅಥವಾ ಒಂದೇ ಆಡಳಿತ ಇರುತ್ತೆ. ತುಂಬಾ ಸಣ್ಣ ದೇಶ ಆದರೆ ಒಂದೇ ಆಡಳಿತ ಇರುತ್ತೆ. ಒಂದು ಭೂಪ್ರದೇಶವಿರಬೇಕು, ಒಂದು ಆಡಳಿತ ಇರಬೇಕು, ಮತ್ತು ಸಾರ್ವಭೌಮತ್ವ ಇದ್ದರೆ ಅದರ ದೇಶ ಅಂತ ಕರೀತಾರೆ. ಭಾರತದಲ್ಲಿ ಕೇಂದ್ರದಲ್ಲಿ ಒಂದು ಸರ್ಕಾರ ಇದೆ, ದೇಶಕ್ಕೆ ಒಂದು ಸರ್ಕಾರ ಇದೆ, ಅನೇಕ ರಾಜ್ಯಗಳಿಂದ ರಾಜ್ಯದಲ್ಲೂ ಒಂದು ಸರ್ಕಾರ ಇದೆ, ಇನ್ನು ಸ್ಥಳೀಯವಾಗಿ ಕೂಡ ಒಂದು ಸರ್ಕಾರ ಇರುತ್ತೆ, ಲೋಕಲ್ ಅಡ್ಮಿನಿಸ್ಟ್ರೇಷನ್. 3 ಥರ ಆಡಳಿತಗಳಿದೆ. ಆದರೆ ಭೂಪ್ರದೇಶಗಳು ಬೇರೆ ಬೇರೆ ಇರುತ್ತೆ. ಹಾಗಿದ್ರೆ ರಾಜ್ಯಗಳೇ ದೇಶಗಳ, ಸ್ವಾಯತ್ತ ದೇಶಗಳಾಗಿದ್ರೆ ಸ್ವಾಯತ್ತತೆ ಇಲ್ಲ, ಸಾರ್ವಭೌಮತ್ವ ಇಲ್ಲ. ಸಾರ್ವಭೌಮತ್ವ ಇರೋ ದೇಶಕ್ಕೆ ವಿಶ್ವಸಂಸ್ಥೆ ಗುರುತಿಸೋದು ಯಾವುದನ್ನ ದೇಶ ಅಂತ ಹೇಳಿದ್ರೆ ಸಾರ್ವಭೌಮತ್ವ ಇರುವಂತಹ ಪ್ರದೇಶವನ್ನ, ಆಡಳಿತವನ್ನ, ಸರ್ಕಾರವನ್ನ ದೇಶ ಅಂತ ಗುರುತು ಮಾಡುತ್ತೆ. ಹಾಗೆ ಭಾರತ ಅನ್ನುವಂಥದ್ದು ದೇಶ, ಉಳಿದೆಲ್ಲವೂ ಕರ್ನಾಟಕ, ತಮಿಳುನಾಡು ಮತ್ತು ಉಳಿದೆಲ್ಲ ರಾಜ್ಯಗಳು. ಇಲ್ಲೂ ಸರ್ಕಾರ ಇದೆ, ಅಲ್ಲೂ ಸರ್ಕಾರ ಇದೆ. ಅದಲ್ಲದೆ ಶಿವಮೊಗ್ಗದಲ್ಲೇ ಒಂದು ಕಾರ್ಪೊರೇಷನ್ ಇದೆ, ಒಂದು ಲೋಕಲ್ ಆಡಳಿತ ಇದೆ.
ಆಡಳಿತ ಬೇರೆ ಬೇರೆ, ಆದರೆ ದೇಶ ಅನ್ನೋದು ಬೇರೆ ಬೇರೆ ಚರ್ಚೆ ಮಾಡ್ತಾ ಈ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಭಾಷಾವಾದ ಪ್ರಾಂತ್ಯಗಳು ಹೇಗಾಯಿತು, ಅದರ ಹಿನ್ನೆಲೆ ಇದು, ಈಗ ಅದರಿಂದ ಇರ್ತಾ ಇರುವಂತಹ ಪ್ರಾದೇಶಿಕ ಅಭಿವ್ಯಕ್ತಿ ರಾಷ್ಟ್ರೀಯತೆಗೆ ಮಾರಕವಾ ಪೂರಕವಾ ಅಥವಾ ಹೇಗಾದ್ರೆ ಚೆನ್ನಾಗಾಗುತ್ತೆ, ಇದರಲ್ಲಿ ಹಿಂದಿ ವಿರೋಧಿ ಅಥವಾ ಸಂಸ್ಕೃತ ವಿರೋಧಿ ಹೋರಾಟಗಳು ಹೇಗೆ ನಡೀತಾ ಇದೆ, ಭಾಷಾಭಿಮಾನಿಗಳು ಭಾಷಾ ಹೋರಾಟಗಾರರು ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯಗಳು ವಿಚಾರಗಳು ಇದು ಸರಿಯಾದ ತಪ್ಪ, ಎಲ್ಲಿ ತಪ್ಪಿದ್ದಾರೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಈ ವಿಚಾರಗಳನ್ನು ಚರ್ಚೆ ಮಾಡಿದೆ. ಇದರಲ್ಲಿ ಮುಖ್ಯವಾಗಿ ಬರುವಂತಹ ರೋಲ್ಸ್ ಅಥವಾ ಪಾತ್ರಧಾರಿಗಳು ಯಾರು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಪ್ರಾದೇಶಿಕ ನಾಯಕರು, ರಾಷ್ಟ್ರೀಯ ನಾಯಕರು, ಭಾಷಾ ಸಂಘಟನೆಗಳು, ಹೋರಾಟಗಾರರು, ಜನಸಾಮಾನ್ಯರು ಎಲ್ಲರೂ ಪಾತ್ರವನ್ನು ಗುರುತು ಮಾಡಿದ್ದಾರೆ. ಎಲ್ಲರೂ ಇದನ್ನು ಸರಿ ಮಾಡುವುದರಿಂದ ಏನು ಪ್ರಯತ್ನ ಮಾಡಬೇಕು ಇದನ್ನು ಕೂಡ ತುಂಬಾ ಚೆನ್ನಾಗಿ ವಿವರವಾಗಿ ಹೇಳಿದ್ದಾರೆ. ಇದರಲ್ಲಿ ಬರುವಂತಹ ಒಂದು ಔದ್ಯೋಗಿಕ ಅಥವಾ ವ್ಯಾವಹಾರಿಕ ಅಂಶಗಳನ್ನು ಕೂಡ ಚರ್ಚೆ ಮಾಡಿದ್ದಾರೆ. ಅಂದ್ರೆ ಉದಾಹರಣೆಗೆ ರೈಲ್ವೆ ಬೋರ್ಡ್ ರಿಕ್ರೂಟ್ಮೆಂಟ್ ನಲ್ಲಿ ಕೇವಲ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗೆ ಮಾತ್ರ ಅವಕಾಶ ಮಾಡಿಕೊಂಡ್ರೆ ಕನ್ನಡ ಭಾಷಿಕರು, ತಮಿಳುನಾಡು ಭಾಷಿಕರು, ಕನ್ನಡ ಮಾಧ್ಯಮದಲ್ಲಿ ಓದಿರುವಂತಹ ತಮಿಳು ಮಾಧ್ಯಮದಲ್ಲಿ ಓದಿರೋರಿಗೆ ಇಂಗ್ಲಿಷು ಸರಿಯಾಗಿ ಅರ್ಥ ಆಗಿರೋದಿಲ್ಲ, ಹಿಂದಿನೂ ಬರ್ಲಿಕ್ಕೆ ಬರೋದಿಲ್ಲ, ಅವರಿಗೆ ಉದ್ಯೋಗ ಹೇಗೆ ಸಿಗುತ್ತೆ. ಹಾಗಾಗಿ ಇವತ್ತು ಶಿವಮೊಗ್ಗದ ಅಥವಾ ಇನ್ನೂ ರಿಮೋಟ್ ಹಳ್ಳಿಗಳಿಗೆ ಹೋದ್ರೆ ಅಲ್ಲಿರುವಂತಹ ಬ್ಯಾಂಕ್ಗಳ ಫ್ರಂಟ್ ಡೆಸ್ಕ್ಗಳಲ್ಲಿ ಹಿಂದಿ ಮಾತಾಡುವಂಥವ್ರು ಕೂತಾಗ ಒಬ್ಬ ಸಾಮಾನ್ಯ ಹಿಂದಿ ಬರೆದಿರುವಂತಹ ಒಬ್ಬ ಹಳ್ಳಿಗ ಅವನ ಜೊತೆ ಹೇಗೆ ವ್ಯವಹಾರ ಮಾಡ್ತಾರೆ, ಈ ತರ ಒಂದು ವ್ಯಾವಹಾರಿಕ ಸಮಸ್ಯೆಯನ್ನು, ಔದ್ಯೋಗಿಕ ಸಮಸ್ಯೆಯನ್ನು ಕೂಡ ಚರ್ಚೆ ಮಾಡಿದ್ದಾರೆ. ಇದರ ಆಧಾರದಲ್ಲಿ ಪ್ರಾದೇಶಿಕ ಅಭಿವ್ಯಕ್ತಿ ಜಾಸ್ತಿ ಆಗ್ತಾ ಎಲ್ಲೋ ಒಂದು ಕಡೆ ಅದು ಸಪರೇಟ್ ಪ್ರತ್ಯೇಕತೆ ಕಡೆ ಹೋಗ್ತಾ ಇಲ್ಲ, ಈ ವಿಷಯಗಳನ್ನು ಕೂಡ ಇದರಲ್ಲಿ ಚರ್ಚೆ ಮಾಡಿದ್ದಾರೆ. ಹಾಗಾಗಿ ಇದೆಲ್ಲವನ್ನೂ ಸರಿ ಮಾಡಬೇಕಾದ್ರೆ ಎಲ್ಲರೂ ಕೂಡ ತಮ್ಮ ಪಾತ್ರವನ್ನು, ನಾವೇ ಹೇಳಿದ ಕೇಂದ್ರ ಸರ್ಕಾರ, ರಾಷ್ಟ್ರೀಯ ನಾಯಕರು, ರಾಜ್ಯಗಳ ಸರ್ಕಾರ, ಪ್ರಾದೇಶಿಕ ನಾಯಕರು, ಸ್ಥಳೀಯ ನಾಯಕರು, ಹೋರಾಟಗಾರರು, ಸಂಘ ಸಂಸ್ಥೆಗಳು, ವ್ಯಕ್ತಿಗತವಾಗಿ ಎಲ್ಲರೂ ಕೂಡ ವಲಸಿಗರು, ಸ್ಥಳೀಯರು ಈ ಚರ್ಚೆಗಳು ಅಥವಾ ಈ ಒಂದು ಜಗಳಗಳು, ಕಲಹಗಳು ನಡೀತಾ ಇದೆ. ಕೊರೋನಾ ಸಂದರ್ಭದಲ್ಲಿ ತುಂಬಾ ಜಾಸ್ತಿ ಆಗಿದೆ ನಮ್ಮಲ್ಲಿ, ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಯನ್ನು ಮಾಡಿದೆ. ಹೀಗೆ ಒಟ್ಟಾರೆ ಸಮಗ್ರವಾಗಿ ಹೇಳೋದಾದ್ರೆ ಈ ಪುಸ್ತಕ ಈ 6 ವಿಷಯಗಳನ್ನು ಇಟ್ಕೊಂಡು ಸಮಕಾಲೀನ ಆಖ್ಯಾನಗಳು ಹೇಗೆ ನಡೀತಾ ಇದೆ ಅಂತ ಚರ್ಚೆ ಮಾಡಿದ್ದಾರೆ. ಎಲ್ಲ ಆಖ್ಯಾನಗಳನ್ನು ಗುರುತು ಮಾಡಬೇಕಾದ್ರು ಈ ಆಖ್ಯಾನ ಇದೆ ಅಂತೇಳಿ ಎಲ್ಲವನ್ನೂ ವಾಚ್ಯವಾಗಿ ಹೇಳಿಲ್ಲ, ಕೆಲವನ್ನ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಅದನ್ನು ನಾವು ಓದಬೇಕಾದ್ರೆ ನಾವು ಓದುವುದು ಸ್ವಲ್ಪ ಗಮನಿಸಿ ಅದನ್ನು ಅರ್ಥ ಮಾಡುವಂತ ಅವಶ್ಯಕತೆ ಇದೆ. ಮತ್ತೆ ಇದರಲ್ಲಿ ಹೇಳಿರುವಂತಹ ವಿಚಾರಗಳನ್ನು ಅಥವಾ ಆಖ್ಯಾನಗಳನ್ನು ಬಿಟ್ಟು ಬೇರೆ ಆಖ್ಯಾನಗಳು ಇಲ್ವಾ ಅಂತ ಹೇಳಿದ್ರೆ ಅದು ಇರುವುದು. ಇದರಲ್ಲಿ ಇರೋದೇ ಆಖ್ಯಾನ ಅಂತಲೋ ಅಥವಾ ಇದು ಇನ್ನೊಂದು ಹೊಸ ಸಂಕಥನವನ್ನು ಉಂಟು ಮಾಡಲಿಕ್ಕೆ ಪಬ್ಲಿಕ್ ಡಿಸ್ಕೋರ್ಸ್ ಉಂಟು ಮಾಡಿರುವಂತಹ ಪುಸ್ತಕ ಅಂತ ಹೇಳಿದ್ರೆ ಆಗಲ್ಲ. ವಾಸ್ತವವಾಗಿ ಈ ಆಖ್ಯಾನ ನಿರ್ಮಾಣದ ಪ್ರಕ್ರಿಯೆ ಹೇಗಾಗತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ, ಅವೆಲ್ಲ ಕಾರ್ಯಕರ್ತರು ಅರ್ಥ ಮಾಡ್ಕೊಳ್ಳೋಕೆ ಮಾಡಿರುವಂತಹ ಹೊರತಂದಿರುವಂತಹ ಒಂದು ಪುಸ್ತಕ. ವಿಶ್ವ ಸಂವಾದ ಕೇಂದ್ರ ಇದನ್ನ ಹೊರತಂದಿದೆ. ಕೇವಲ 150 ರೂಪಾಯಿ ಬೆಲೆಯಲ್ಲಿ ಇದನ್ನ ಮಾರಾಟ ಮಾಡ್ತಿದ್ದಾರೆ. ಇದನ್ನೇ ಮುದ್ರಣ ಆಗಿದೆ. ಈ ವಿಷಯಗಳ ಕುರಿತಾಗಿ ನಾವು ಕೂಡ ಸ್ವಲ್ಪ